ನಮಸ್ಕಾರ. ಹಾಸನ್ ಟುಡೆಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಹಾಸನ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಅದಕ್ಕೂ ಮುಂಚೆ ಈಗ ಹೆಡ್ಲೈನ್ಸ್. ಹಾಸನದಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ. ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ದುಷ್ಕರ್ಮಿಗಳ ಅಟ್ಟಹಾಸ. ಮುಖ ಚಿತ್ರಗೊಳಿಸಿ ಹಂತಕರು ಪರಾರಿ. ಶಾಂತಿಗ್ರಾಮ ಪೊಲೀಸರಿಂದ ಭರ್ಜರಿ ಬೇಟೆ. 25 ಲಕ್ಷ ರೂಪಾಯಿ ಮೌಲ್ಯದ 42 ಕೆಜಿ ಗಾಂಜಾ ಜಪ್ತಿ. ಆರೋಪಿ ಬಂಧನ. ಹಾಸನ ಎಸ್ಪಿ ಶುಭನ್ವಿತಾ ಮಾಹಿತಿ. ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ತಪ್ಪದ ಅಲೆದಾಟ. ಗ್ರಾಮೀಣ ಭಾಗದ ರೋಗಿಗಳ ಪರದಾಟ. ದೂರ ಸರಿದ ಜನೌಷಧಿ ಕೇಂದ್ರಕ್ಕೆ ಸಾರ್ವಜನಿಕರ ಆಕ್ರೋಶ. ಬಿರುಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಮರ. ತಪ್ಪಿದ ಭಾರೀ ಅನಾಹುತ. ಚನ್ನರಾಯಪಟ್ಟಣ ಆಸ್ಪತ್ರೆ ರಸ್ತೆಯಲ್ಲಿ ಘಟನೆ. ಪ್ರಭಾವಿಗಳಂತೆ ತಮ್ಮಂತೆ ನಕಲಿ ದಾಖಲೆ ಸೃಷ್ಟಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಮಿ ಮಾರಾಟ. ದಲಿತರ ಭೂಮಿ ಉಳಿಸಿಕೊಡಲು ಮನವಿ. ವಾರ್ತೆಗಳ ವಿವರ. ಹಾಸನ ಜಿಲ್ಲಾ ನ್ಯಾಯಾಲಯ ಆವರಣದ ಮುಂಭಾಗದಲ್ಲೇ ರೌಡಿ ಶೀಟರ್ ಒಬ್ಬನನ್ನ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಕೊಚ್ಚಿ ಭರಪರವಾಗಿ ಕೊಲೆ ಮಾಡಿರುವ ಭೀಕರ ಘಟನೆ ಹಾಸನ ನಗರದ ಚನ್ನಪಟ್ಟಣದಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ರೌಡಿ ಶೀಟರ್ ಮಂಜೇಶ್ ಕೊಲೆಯಾದ ದುರ್ದೈವಿ. ಸಾರ್ವಜನಿಕರು ಓಡಾಡುವ ಜನನಿಬಿಡ ಪ್ರದೇಶದಲ್ಲೇ ಈ ಕೃತ್ಯ ನಡೆದಿರುವುದು ಇಡೀ ನಗರವನ್ನ ಬೆಚ್ಚಿ ಬೀಳಿಸಿದೆ. ಹಾಸನ ನಗರದ ಚನ್ನಪಟ್ಟಣದಲ್ಲಿರುವ ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲೇ ಹೊಂಚು ಹಾಕಿ ಕುಳಿತಿದ್ದ ದುಷ್ಕರ್ಮಿಗಳು ಮಂಜೇಶ್ ಒಂಟಿಯಾಗಿ ಸಿಗುತ್ತಿದ್ದಂತೆ ಏಕಾಏಕಿ ಮಾರಕಾಸ್ತ್ರಗಳಿಂದ ಮುಗಿಬಿದ್ದಿದ್ದಾರೆ. ಹಂತಕರು ಎಷ್ಟು ಕ್ರೂರವಾಗಿ ದಾಳಿ ಮಾಡಿದ್ದಾರೆ ಅಂದ್ರೆ ಮಂಜೇಶ್ ಮುಖದ ಗುರುತೆ ಸಿಗದ ರೀತಿಯಲ್ಲಿ ಕೊಚ್ಚಿ ಹಾಕಿ ರಕ್ತದ ಮಡುವಿನಲ್ಲಿ ತೇಲಾಡಿಸಿ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಕೊಲೆಯಾದ ಮಂಜೇಶ್ ತಾಯಿ ಹಾಸನ ಮೂಲದವರಾಗಿದ್ದು ಈತ ಬೆಂಗಳೂರಿನಲ್ಲಿ ನೆಲೆಸಿದ್ದ. ಬೆಂಗಳೂರಿನ ವಿವಿಧ ಠಾಣೆಗಳಲ್ಲಿ ಈತನ ವಿರುದ್ಧ ಪ್ರಕರಣಗಳಿದ್ದು ಅಲ್ಲಿ ರೌಡಿ ಶೀಟರ್ ಆಗಿ ಗುರುತಿಸಿಕೊಂಡಿದ್ದ. ಪ್ರಸ್ತುತ ಹಾಸನಕ್ಕೆ ಬಂದಿದ್ದ ವೇಳೆಯನ್ನೇ ಸಂಚು ರೂಪಿಸಿ ಹಂತಕರು ಈ ಸ್ಕೆಚ್ ಆಪರೇಷನ್ ಮುಗಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಾಸನ ನಗರ ಠಾಣೆಯ ಪೊಲೀಸರು ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ತಕ್ಷಣವೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಹತ್ಯೆಗೆ ನಿಖರವಾದ ಕಾರಣವೇನು, ಹಳೆ ಅಗೆತನವೇ ಅಥವಾ ಗ್ಯಾಂಗ್ ವಾರ್ ಹಿನ್ನೆಲೆಯೇ ಎಂಬ ಕೋನದಲ್ಲಿ ತನಿಖೆ ಆರಂಭಿಸಿದ್ದಾರೆ. ನ್ಯಾಯದೇವತೆಯ ಮಂದಿರದ ಮುಂದೆಯೇ ಹಗಲು ಹೊತ್ತಿನಲ್ಲಿ ಇಂತಹ ಬರ್ಬರ ಕೊಲೆ ನಡೆದಿರುವುದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಹಾಗೂ ಸಂಚಲನ ಮೂಡಿಸಿದೆ. ಹಂತಕರ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಮಾರಾಟ ಜಾಲದ ವಿರುದ್ಧ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿದ ಶಾಂತಿಗ್ರಾಮ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಿಬ್ಬಂದಿಗಳು ಬರೋಬ್ಬರಿ 25 ಲಕ್ಷ ರೂಪಾಯಿ ಮೌಲ್ಯದ 42 ಕೆಜಿ ತೂಕದ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಮೂಲದ ಪ್ರಮುಖ ಆರೋಪಿಯನ್ನ ತಕ್ಷಣವೇ ಬಂಧಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರು ಮಾಹಿತಿ ನೀಡಿದ್ದಾರೆ. ಬಂಧಿತ ಆರೋಪಿಯನ್ನು ಮಂಡ್ಯ ಜಿಲ್ಲೆಯ ಪಾಂಡವಪುರ ಮೂಲದ ಅಲಿಮುಲ್ಲಾ ಶರೀಫ್ ಎಂದು ಗುರುತಿಸಲಾಗಿದೆ. ಈತ ಹಾಸನದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಗಾಂಜಾವನ್ನ ಇಟ್ಟುಕೊಂಡು ಅಲ್ಲಿಂದಲೇ ಸುತ್ತಮುತ್ತಲಿನ ವಿವಿಧ ಭಾಗಗಳಿಗೆ ಹಾಗೂ ಗ್ರಾಹಕರಿಗೆ ರಹಸ್ಯವಾಗಿ ಮಾರಾಟ ಮಾಡುತ್ತಿದ್ದ ಎನ್ನಲಾಗಿದೆ. ಕಾರ್ಯಾಚರಣೆ ನಡೆದ ಎಪಿಎಂಸಿ ಮಾರುಕಟ್ಟೆಯ ಸುತ್ತಮುತ್ತ ಇಂಜಿನಿಯರಿಂಗ್ ಕಾಲೇಜುಗಳಿದ್ದು ಆರೋಪಿಯು ಅಲ್ಲಿನ ವಿದ್ಯಾರ್ಥಿಗಳನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಎಂಬ ಮಾಹಿತಿ ಲಭ್ಯವಾಗಿದ್ದು, ಈ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಯ ಸಿಬ್ಬಂದಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಸ್ಥಳಕ್ಕೆ ಧಾವಿಸಿ ದಾಳಿ ನಡೆಸಿದ್ದಾರೆ. ಒರಿಸ್ಸಾದಿಂದ ಹಾಸನದವರೆಗೂ ಹರಡಿರುವ ಈ ಮಾದಕ ದ್ರವ್ಯ ಜಾಲದ ಹಿಂದೆ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ, ಆರೋಪಿಗೆ ಸ್ಥಳೀಯವಾಗಿ ಯಾರೆಲ್ಲ ನೆರವು ನೀಡುತ್ತಿದ್ದರು ಎಂಬ ಕುರಿತು ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಪ್ರಕರಣದಲ್ಲಿ ಶಾಮೀಲಾಗಿರುವ ಇತರೆ ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಿ ಬಂಧಿಸಲಾಗುವುದು ಎಂದು ಎಸ್ಪಿ ಶುಭನ್ವಿತಾ ಅವರು ತಿಳಿಸಿದ್ದಾರೆ. ನಮಸ್ಕಾರ. ಇವತ್ತು ಶಾಂತಿಗ್ರಾಮ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾವು 42 ಕೆಜಿ ಗಾಂಜಾ ಸೀಸ್ ಮಾಡಿದ್ದೀವಿ. ಇದರದ್ದು ವ್ಯಾಲ್ಯೂ ಆಲ್ಮೋಸ್ಟ್ 21 ಲ್ಯಾಕ್ಸ್ ಇದೆ. ಇದರದ್ದು ಬ್ಯಾಕ್ಗ್ರೌಂಡ್ ಏನಂದರೆ ನಮ್ಮ ಶಾಂತಿಗ್ರಾಮ PSIಗೆ ಒಂದು ಸೋರ್ಸ್ ಇನ್ಫಾರ್ಮೇಷನ್ ಇತ್ತು ದ್ಯಾಟ್ ಒಬ್ಬರು ಅಲಿಮುಲ್ಲಾ ಶರೀಫ್ ಅಂತ, ಅವರ ಊರು ಬಂದುಬಿಟ್ಟು ಪಾಂಡವಪುರ ಮಂಡ್ಯ. ಅವರು ಇಲ್ಲಿ ಮೋಸಲೆ ಹೊಸಹಳ್ಳಿ ಪಕ್ಕದಲ್ಲಿ APMC ಮಾರ್ಕೆಟ್ ಯಾರ್ಡ್ ಇದೆ, ಅಲ್ಲಿ ಗಾಂಜಾ ಇಟ್ಕೊಂಡು ಎಲ್ಲ ಕಡೆ ಮಾರಾಟ ಮಾಡ್ತಾಯಿದ್ರು. ಮತ್ತು ಎಲ್ರಿಗೂ ಗೊತ್ತಿದೆ ಮೊಸಳೆ ಹೊಸಹಳ್ಳಿಯಲ್ಲಿ ಮತ್ತು ಅಕ್ಕಪಕ್ಕದಲ್ಲಿ ತುಂಬ ಇಂಜಿನಿಯರಿಂಗ್ ಕಾಲೇಜಸ್ಗಳು ಇದ್ದಾವೆ. ಸೊ ಅಲ್ಲಿ ಎಲ್ಲ ಮಾರಾಟ ಮಾಡ್ತಾಯಿದ್ರು. ಸೊ ಇದೇ ಸೋರ್ಸ್ ಇನ್ಫಾರ್ಮೇಷನ್ ವರ್ಕೌಟ್ ಮಾಡಿಕೊಂಡು ಅವರು ಅಲ್ಲಿ ಹೋಗ್ತಾರೆ. ಫಸ್ಟ್ ಅವ್ರಿಗೆ ಇವರು ಅಲಿಮುಲ್ಲಾ ಶರೀಫ್ ಅವ್ರು ಸಿಗ್ತಾರೆ. ಅವ್ರ ಹತ್ತಿರ ಟೋಟಲ್ 9 ಪ್ಯಾಕೆಟ್ ಚಿಕ್ಕ ಪ್ಯಾಕೆಟ್ ಗಾಂಜಾ ಫಸ್ಟ್ ಸಿಗುತ್ತೆ. ಮತ್ತು ಗಾಂಜಾ ಮಾರಾಟದಿಂದ ಅವರಿಗೆ 600 ರೂಪಾಯಿ ಅವ್ರ ಜೋಬಲ್ಲಿ ಸಿಗುತ್ತೆ ಇವ್ರಿಗೆ. ಅದಾದ ನಂತರ ಅವರೇ ಇವ್ರಿಗೆ ಇದು 42 ಕೆಜಿ ಗಾಂಜಾ ಎಲ್ಲಿ ಅವರು APMC ಮಾರ್ಕೆಟ್ ಯಾರ್ಡ್ ಹತ್ತಿರ ಎಲ್ಲಿ ಇಟ್ಟಿದ್ದರು ಅವ್ರು ತೋರಿಸ್ತಾರೆ. ಅದು ಅವ್ರು ಸೀಸ್ ಮಾಡ್ತಾರೆ. ಸೊ ಇವತ್ತು ಒಂದು ಚೆನ್ನಾಗಿ ಇವರು ಸೀಜರ್ ಮತ್ತು ಡಿಟೆಕ್ಷನ್ ಮಾಡಿದ್ದಾರೆ. ಇದು ಪ್ರಾಥಮಿಕ ಮಾಹಿತಿ ಪ್ರಕಾರ ಒಡಿಸ್ಸಾಯಿಂದ ಟಾಟಾ ನಗರ್ ಎಕ್ಸ್ಪ್ರೆಸ್ಸಲ್ಲಿ ಅವ್ರು ತಗೊಂಡು ಬಂದಿದ್ದರು. ಮತ್ತು ಈಗ ಒಬ್ಬರು ಆರೋಪಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಬೇರೆ ಯಾರ್ಯಾರು ಈ ನೆಟ್ವರ್ಕಲ್ಲಿ ಇನ್ವಾಲ್ವ್ಡ್ ಇದ್ದರು ಮತ್ತು ಎಲ್ಲಿ ಅವ್ರು ಮಾರಾಟ ಮಾಡ್ತಾಯಿದ್ರು
ಮತ್ತು ಒರಿಸ್ಸಾ ಅಲ್ಲಿ ಅವ್ರು ಯಾರಿಂದ ತಗೊಂಡು ಬಂದಿದ್ದರು ಎಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಎಲ್ರಿಗೂ ನಾವು ಅರೆಸ್ಟ್ ಮಾಡ್ತೀವಿ. ಬೇಲೂರು ತಾಲೂಕು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ಆಗಮಿಸುವ ರೋಗಿಗಳು ತಪಾಸಣೆ ಬಳಿಕ ಔಷಧಿ ಖರೀದಿಸಲು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರವನ್ನ ಹುಡುಕುತ್ತಾ ಊರಿನಲ್ಲಿ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆಸ್ಪತ್ರೆ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಜನೌಷಧಿ ಕೇಂದ್ರವನ್ನ ಇತ್ತೀಚೆಗೆ ನಗರದ ನೆಹರು ನಗರದ ರಾಷ್ಟ್ರೀಯ ಹೆದ್ದಾರಿ ಸಮೀಪಕ್ಕೆ ಸ್ಥಳಾಂತರಿಸಿರುವುದರಿಂದ ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಪ್ರತಿನಿತ್ಯ ತಾಲೂಕಿನ ವಿವಿಧ ಗ್ರಾಮಗಳಿಂದ ಸಾವಿರಾರು ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ಆಗಮಿಸುತ್ತಾರೆ. ವೈದ್ಯರ ತಪಾಸಣೆ ಬಳಿಕ ಕಡಿಮೆ ದರದ ಔಷಧಿಗಳನ್ನು ಖರೀದಿಸಲು ಜನೌಷಧಿ ಕೇಂದ್ರಕ್ಕೆ ತೆರಳಬೇಕಾಗುತ್ತೆ. ಆದರೆ ಕೇಂದ್ರವನ್ನ ಆಸ್ಪತ್ರೆಯಿಂದ ದೂರಕ್ಕೆ ಸ್ಥಳಾಂತರಿಸಿರುವುದರಿಂದ ವೃದ್ಧರು, ರೈತರು ಹಾಗೂ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳು ಹೆಚ್ಚುವರಿ ಹಣ ವೆಚ್ಚ ಮಾಡಿ ಆಟೋಗಳಲ್ಲಿ ತೆರಳುವ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ. ಈ ಕುರಿತು ಬಿಕೋಡು ಗ್ರಾಮದ ನಿವಾಸಿ ಪುಟ್ಟೇಗೌಡ ಮಾತನಾಡಿ, ಸರ್ಕಾರಿ ಆಸ್ಪತ್ರೆಗೆ ಬರುವ ಬಹುತೇಕ ಜನರು ಗ್ರಾಮೀಣ ಪ್ರದೇಶದವರು. ಆಸ್ಪತ್ರೆ ಸಮೀಪದಲ್ಲಿದ್ದ ಜನೌಷಧಿ ಕೇಂದ್ರವನ್ನ ದೂರಕ್ಕೆ ಸ್ಥಳಾಂತರಿಸುವುದರಿಂದ ರೋಗಿಗಳು 100 ರಿಂದ 150 ರೂಪಾಯಿ ಆಟೋ ಬಾಡಿಗೆ ನೀಡಿ ಔಷಧಿ ಖರೀದಿಸಬೇಕಾಗಿದೆ. ಸರ್ಕಾರ ಜನರ ಅನುಕೂಲಕ್ಕಾಗಿ ಆರಂಭಿಸಿದ ಕೇಂದ್ರವೇ ಈಗ ಜನರಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಆಸ್ಪತ್ರೆ ಸಮೀಪದಲ್ಲಿ ಜನೌಷಧಿ ಕೇಂದ್ರವನ್ನ ಮರುಸ್ಥಾಪಿಸಬೇಕು ಎಂದು ಆಗ್ರಹಿಸಿದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ದುರ್ಬಲ ಸ್ಥಿತಿಯಲ್ಲಿರುವ ರೋಗಿಗಳು ಹಾಗೂ ವಯೋವೃದ್ಧರು ಜನೌಷಧಿ ಕೇಂದ್ರದ ಸ್ಥಳ ಪತ್ತೆ ಹಚ್ಚಲು ಪರದಾಡುವಂತಾಗಿದೆ. ವಿಶೇಷವಾಗಿ ಗ್ರಾಮೀಣ ಭಾಗಗಳಿಂದ ಬರುವವರಿಗೆ ಕೇಂದ್ರದ ಹೊಸ ಸ್ಥಳದ ಬಗ್ಗೆ ಮಾಹಿತಿ ಇಲ್ಲದಿರುವುದರಿಂದ ಇನ್ನಷ್ಟು ತೊಂದರೆ ಉಂಟಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ಗೌರ್ಮೆಂಟ್ ಆಸ್ಪತ್ರೆ ಚೆನ್ನಾಗಿತ್ತು, ಇದು ಮೋದಿ ಕೇರು ಇಲ್ಲಿಗೆ ದೂರ ಆಯಿತು, ನಮಗೆ ಅಲ್ಲಿ ಹಾಕ್ಕೊಡಿ. ನೋಡಿ ಸರ್, ನಾವು ಹಳ್ಳಿಯರು, ಮೋದಿ ಕೇರ್ ಅಂತ ಇಲ್ಲಿಗೆ ಹಾಕಿದ್ದಾರೆ. ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿತ್ತು, ಅದು ಹಾರ್ಟ್ ಪೇಷಂಟು ಎಲ್ಲರೂ ಇದ್ದರು, ಮಾತ್ರೆ ತಗೊಳೋಕ್ಕೂ ಸುಲಭ ಆಗುತ್ತೆ, ಆಸ್ಪತ್ರೆಗೆ ಸೇರ್ಸೋದು ಸುಲಭ ಆಗುತ್ತೆ. ಈ ಥರ ಅನ್ಯಾಯ ಮಾಡಿದ್ದಾರೆ. ನಮಗೆ ಅಲ್ಲಿ ಹತ್ರಕ್ಕೆ ಹಾಕ್ಕೊಡಿ ಸರ್. ನಾವು ರೈತರು ಎಲ್ಲರೂ ನಾವು ಅಲ್ಲಿಗೆ ಬರಬೇಕು, ಆದರೆ ಇಲ್ಲಿ ತಂದು 1 ಕಿಲೋಮೀಟರ್ ಹಾಕಿದ್ದಾರೆ ಜಾಸ್ತಿ. ಚನ್ನರಾಯಪಟ್ಟಣದಲ್ಲಿ ಕಳೆದ ರಾತ್ರಿ ಸುರಿದ ಭಾರೀ ಸೋನೆ ಮಳೆ ಹಾಗೂ ವಿಪರೀತ ಗಾಳಿಯ ಹೊಡೆತಕ್ಕೆ ಸಿಲುಕಿ ಇಲ್ಲಿನ ಪ್ರಮುಖ ರಸ್ತೆಯಾದ ಆಸ್ಪತ್ರೆ ರಸ್ತೆಯಲ್ಲಿದ್ದ ಬೃಹತ್ ಮರವೊಂದು ಬುಡ ಸಮೇತ ತುಂಡಾಗಿ ರಸ್ತೆಗೆ ಬಿದ್ದ ಘಟನೆ ನಡೆದಿದೆ. ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದ ಪರಿಣಾಮ ಕೆಲವು ಗಂಟೆಗಳ ಕಾಲ ವಾಹನ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿತ್ತು. ಈ ಘಟನೆಯು ಸಾರ್ವಜನಿಕರು ಹಾಗೂ ವಾಹನ ಸಂಚಾರ ವಿರಳವಾಗಿದ್ದ ಬೆಳಗಿನ ಜಾವ ಸಂಭವಿಸಿರುವುದರಿಂದ ಯಾವುದೇ ಪ್ರಾಣಾಪಾಯ ಅಥವಾ ದೊಡ್ಡ ಮಟ್ಟದ ಅಹಿತಕರ ಘಟನೆಗಳು ಸಂಭವಿಸಿಲ್ಲ. ಆದರೆ ಮರ ಬೀಳುವ ಸಮಯದಲ್ಲಿ ಅದರ ಕೆಳಗೆ ನಿಲ್ಲಿಸಲಾಗಿದ್ದ ಒಂದು ವಾಹನದ ಮೇಲೆ ಮರದ ಕೊಂಬೆಗಳು ಬಿದ್ದಿದ್ದು ವಾಹನ ಭಾಗಶಃ ಜಖಂಗೊಂಡಿದೆ ಎಂದು ತಿಳಿದು ಬಂದಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಕೆಇಬಿ ಸಿಬ್ಬಂದಿಗಳು ಮುಂಜಾಗ್ರತಾ ಕ್ರಮವಾಗಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ರಸ್ತೆಗೆ ಬಿದ್ದಿದ್ದ ಮರ ಹಾಗೂ ಕೊಂಬೆಗಳನ್ನು ಕತ್ತರಿಸಿ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸದ್ಯ ರಸ್ತೆಯನ್ನು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ. ಸುಮಾರು ಒಂದು 6:30 ಚನ್ನರಾಯಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಎದುರುಭಾಗದಲ್ಲಿರುವಂಥ ಏನು ಟಿ ಅಂಗಡಿ, ಮಾರುತಿ ಟಿ ಅಂಗಡಿ ಎದುರುಗಡೆ ಇರುವಂಥ ಒಂದು ದೊಡ್ಡ ಮರದ ಒಂದು ಕೊಂಬೆ ಬಿದ್ದಿದೆ. ಅಚಾನಕ್ ಒಂದು ಗಾಳಿ, ಒಂದು ಮಳೆ ಇದರಲ್ಲಿ ಬಿದ್ದಿದೆ. ಯಾವುದೇ ಒಂದು ಅನಾಹುತ ಆಗಿಲ್ಲ ದೇವ್ರ ದಯೆಯಿಂದ. ಈ ಕೆಳಗಡೆ ಒಂದು ಮಾವನಣ್ಣ ಅಂಗಡಿಯವ್ರು ಬರೋರು ಬೆಳಿಗ್ಗೆ ಹೊತ್ತು, ಅದು ದೇವ್ರ ದಯೆಯಿಂದ ಯಾರೂ ಬಂದಿಲ್ಲ. ನಮ್ಮ KB ಸದಾಶಿವ ಅವರು ಫೋನ್ ಮಾಡಿದ ತಕ್ಷಣ ಇವತ್ತು ಬಂದು ನಮಗೆ ಸಹಕಾರ ಮಾಡಿದರು. ಒಂದು ನಿಮಿಷಕ್ಕೆ ಬಂದರು. ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕು. 24/7 ಕೆಲಸ ಮಾಡೋ ಸದಾಶಿವ ಬಂದರು. ಜೊತೆಗೆ ಸಿಬ್ಬಂದಿಗಳಾದ ಮಂಜುನಾಥ್ ಅವರು ಮತ್ತು ಮಹೇಶ್ ಸರ್, ನಮ್ಮ ಪ್ರವೀಣ್ ಸರ್ ಕೂಡ ಬಂದು ನಮ್ಮ ಬೆಳಿಗ್ಗೆನೇ ಸಹಕಾರ ಮಾಡಿದರು. ಅದರಂತೆ ನಾವು ಅಶೋಕ್ ಅವ್ರಿಗೆ ಫೋನ್ ಮಾಡಿ ಫಾರೆಸ್ಟ್ ಆಫೀಸರ್ ನಂಬರ್ ತಗೊಂಡಾಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಂದು ಕಳಿಸ್ಕೊಡ್ತೀನಿ ಅಂತ ಹೇಳೋರೆ. ಅವರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಮಳೆಗಾಲ ಆದರೆ ಭಾರಿ ತೊಂದರೆ ಆಗೋದು ಸರ್. ಮಳೆಗಾಲ ಆದ್ದರಿಂದ ಇದೊಂದು ಅನುಕೂಲ ಆಯಿತು. ಹಾಸನ ತಾಲೂಕಿನ ನಿಟ್ಟೂರು ಗ್ರಾಮದ ಅಮಾಯಕ ದಲಿತ ಮಹಿಳೆಯರ ಭೂಮಿಯನ್ನ ಪ್ರಭಾವಿಗಳು ತಮ್ಮಂತೆ ನಕಲಿ ದಾಖಲೆ ಸೃಷ್ಟಿಸಿ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಮಾರಾಟ ಮಾಡಿದ್ದಾರೆ ಎಂದು ಬಿಎಸ್ಪಿ ಹಿರಿಯ ಮುಖಂಡರಾದ ಶಿವಮ್ಮ ಆರೋಪಿಸಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮದ ಸರ್ವೆ ನಂಬರ್ 246/1, 247/4ರಲ್ಲಿ 1.17 ಎಕರೆ ಜಮೀನಿದ್ದು ಶಾಂತಮ್ಮ, ಲಕ್ಷ್ಮಮ್ಮ ಸಹೋದರಿಯರಿಗೆ ಸೇರಿದೆ. ಇವರ ತಾತ ಕರಿಯಯ್ಯ ಬಸವಶೆಟ್ಟಿ ಎಂಬುವರಿಂದ ಖರೀದಿ ಮಾಡಿದ್ರು. ನಂತರ 1956ರಲ್ಲಿ ಚೆಲುವ ಶೆಟ್ಟಿ ಎಂಬುವರಿಗೆ ಕೇವಲ 50 ರೂಪಾಯಿ ಅಡಮಾನ ಇಡಲಾಗಿತ್ತು. ಆಗಿನಿಂದಲೂ ಭೂಮಿ ದಲಿತ ಮಹಿಳೆಯರ ಸ್ವಾಧೀನದಲ್ಲೇ ಇದೆ. 150 ವರ್ಷಗಳಿಂದಲೂ ಉಳುಮೆ ಮಾಡಿಕೊಂಡು ಬರುತ್ತಿರುವ ಭೂಮಿಯನ್ನ ಇತ್ತೀಚೆಗೆ ಅಕ್ರಮವಾಗಿ ರಿಯಲ್ ಎಸ್ಟೇಟ್ನವರಿಗೆ ಮಾರಾಟ ಮಾಡಲಾಗಿದೆ ಎಂದು ದೂರಿದರು. ಪಕ್ಕದ ಜಮೀನಿನ ಗೌರಮ್ಮ ಕೊಂಕೆಂಚಪ್ಪ ಶೆಟ್ಟಿ ಎಂಬುವರು ತಮ್ಮಂತೆ ಖಾತೆ ಮಾಡಿಕೊಂಡು ರಿಯಲ್ ಎಸ್ಟೇಟ್ ನಡೆಸುತ್ತಿರುವ ಸಾಗರ್ TRCನ ರಾಮಚಂದ್ರ ಎಂಬುವರಿಗೆ ಕ್ರಯ ಮಾಡಿದ್ದಾರೆ ಎಂದರು. ಅನಕ್ಷರಸ್ಥರಾದ ನಮಗೆ ಇದ್ಯಾವುದು ಗೊತ್ತಿರಲಿಲ್ಲ. ನಾವು ನಿರ್ಗತಿಕರು, ಶೋಷಣೆಗೆ ಒಳಗಾದವರು. ಬೇರೆ ಎಲ್ಲೂ ಭೂಮಿ ಇಲ್ಲ. ಇದನ್ನೇ ದುರ್ಬಳಕೆ ಮಾಡಿಕೊಂಡು ಇದೀಗ ನಿವೇಶನ ಮಾಡಿ ಮಾರಾಟ ಮಾಡಲು ಮುಂದಾಗಿದ್ದಾರೆ. ಅನ್ಯ ಸಂಕ್ರಮಣ ಮಾಡಿಸಿಕೊಳ್ಳಲು ಅರ್ಜಿ ಹಾಕಿದ್ದಾರೆ. ಇದಕ್ಕೆ ಅವಕಾಶ ನೀಡಬಾರದು ಎಂದು ಮನವಿ ಮಾಡಿದರು. ನಾವು ಪ್ರಶ್ನೆ ಮಾಡಲು ಹೋದರೆ ಜಾತಿ ನಿಂದನೆ ಮಾಡಿ ಬಾಯಿಗೆ ಬಂದಂತೆ ಬೈಯುತ್ತಾರೆ. ರೌಡಿಗಳನ್ನು ಕರೆತಂದು ಹೆದರಿಸುತ್ತಾರೆ. ಈ ಸಂಬಂಧ SP ಅವರಿಗೆ ದೂರು ನೀಡಿದರೂ ಇವರಿಗೆ ಪ್ರಕರಣ ದಾಖಲು ಮಾಡಿಲ್ಲ ಎಂದು ಆರೋಪಿಸಿದರು.
ಕೂಡಲೇ ಎಸ್ಪಿ ಮತ್ತು ಡಿಸಿ ಅವರಿದ್ದ ಗಮನ ಹರಿಸಿ ದಲಿತರಿಗೆ ಆಗುತ್ತಿರುವ ದೌರ್ಜನ್ಯ ತಡೆದು ಭೂಮಿಯನ್ನ ಅವರಿಗೆ ಉಳಿಸಿಕೊಡಬೇಕು. ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ಬಡ ಕುಟುಂಬಗಳಿಗೆ ನ್ಯಾಯ ಸಿಗುವವರೆಗೂ ಡಿಸಿ ಇಲ್ಲವೇ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರುವ ಶಾಂತ, ಲಕ್ಷ್ಮೀದೇವಿ, ಲಕ್ಷ್ಮಮ್ಮ, ನಾಗರತ್ನ ಮುಂತಾದವರು ಹಾಜರಿದ್ದರು. ಸರ್ವೆ ನಂಬರ್ 246 ಈ ಜಮೀನು ಇವ್ರ ತಾತನ ಜಮೀನಾಗಿರುತ್ತೆ. ಈ ಜಮೀನನ್ನು ಇವರು ಬಸವಶೆಟ್ಟಿ ಎಂಬವ್ರ ಹತ್ರ ಕೊಂಡ್ಕೋತಾರೆ. ಕೊಂಡ್ಕೊಂಡು ಏನು ಮಾಡ್ತಾರೆ, ಇದನ್ನು 1936ರಲ್ಲಿ ಚೆಲುವಶೆಟ್ಟಿ ಅವ್ರಿಗೆ 53ರಲ್ಲಿ ಹಡ ಇಡ್ತಾರೆ. 50 ರೂಪಾಯಿಗೆ ಹಡ ಇಡ್ತಾರೆ 56ರಲ್ಲಿ. ಇದೇನಾಗಿದೆ ಅಂದರೆ ಈ ಹಡ ಇಟ್ಟಿದ್ದ ಇವರೇನು ಮಾಡ್ತಾರೆ, ಚೆಲುವಶೆಟ್ಟಿ ಅವರು ಗೌರಮ್ಮ ಮತ್ತು ಕೆನ್ಸೆಟ್ಟಿಯರನ್ನ ಹೆಸರಿಗೆ ರೆಕಾರ್ಡ್ ಮಾಡ್ಕೋತಾರೆ. ಪಾಪ ಇವರು ಅವಿದ್ಯಾವಂತರು, ವಿದ್ಯೆ ಇಲ್ಲ, ಇವ್ರಿಗೆ ಗಂಡು ಮಕ್ಕಳಿಲ್ಲ, ಈ ಅಮ್ಮಂಗೆ ಗಂಡ ಇಲ್ಲ, 5 ಜನ ಹೆಣ್ಮಕ್ಳು. ಅದರಲ್ಲಿ ಒಬ್ಬ ಅಬ್ನಾರ್ಮಲ್ ಹುಡುಗಿ, ಅವಳಿಗೆ ಮಾತು ಬರಲ್ಲ, ಅಬ್ನಾರ್ಮಲ್ಲು. ಇಂಥ ಇದರಲ್ಲಿ ಕೆಂಚಮ್ಮ, ಇದು ಗೌರಮ್ಮ ಮತ್ತು ಕೆನ್ಸೆಟ್ಟಿ ಅನ್ನೋರಿಗೆ ರೆಕಾರ್ಡ್ ಮಾಡ್ಕೋತಾರೆ ಇವ್ರಿಗೆ ಗಮನಕ್ಕೆ ಬಾರ್ದಲ್ಲೇ. ಏಕೆಂದರೆ ಇವ್ರ ತಾತನ ಕಾಲದಲ್ಲಿ ಇವರೇ ಆ ಜಮೀನು ಮಾಡ್ಕೊ ಬರ್ತಾಯಿದ್ದಾರೆ. ಇವಾಗಲೂ ಇವರೇ ಮಾಡ್ತಾಯಿದ್ದಾರೆ. ಇವಾಗ ಇತ್ತೀಚೆಗೆ ಏನಾಗಿದೆ ಅಂದರೆ ಆ ಜಮೀನ ಅವರ ಮೊಮ್ಮಗ, ಗೌರಮ್ಮನ ಮೊಮ್ಮಗ ಏನಿದ್ದಾನೆ ಸಾಗರ್ ಮತ್ತು ರಾಮಚಂದ್ರ ಅಂತ ತವ್ರದೇವ್ರ ಕೊಪ್ಪಳ ಅವ್ರಿಗೆ ಅವರು ಸೇಲ್ ಮಾಡಿರೋ ರೀತಿಲಿ ಕ್ರಯ ಮಾಡಿಕೊಟ್ಟಿದ್ದಾರೆ. ಈಗ ಅವನ ಹೆಸರಿಗೆ ಪಾಣಿ ಬರ್ತಾಯಿದೆ. ಇಲ್ಲಿ ನೋಡಿ, ಇಲ್ಲಿ ಕರಿಯ ಇವ್ರ ತಾತ ಸಣ್ಣಮಟ್ಟಯ್ಯ, ಕರಿಯ ಇವ್ರ ತಾತ ಮುತ್ತಾತ ಸಣ್ಣಮಟ್ಟಯ್ಯ ಅಂತ, ಇವ್ರ ತಾತ ಕರಿಯ ಅಂತ. ಇವ್ರಿಗೆ ಪಾಣಿನೂ ಇದೆ, ಕೈ ಪಾಣಿನೂ ಇದೆ. ಆದರೂ ಇವ್ರ ಮೇಲೆ ದೌರ್ಜನ್ಯ ಮಾಡಿ ದಿನ ಜಗಳ ಆಡ್ಬಿಟ್ಟು ಇವ್ರ ಮೇಲೆ ಹೊಡೆದಾಟ ಮಾಡಿ ರೌಡಿಗಳು ಕರ್ಕೊಬರ್ತಾರೆ. ಅಲ್ಲಿಗೆ ರೌಡಿಗಳು ಕರ್ಕೊಬಂದರು ಆ ಜಮೀನಲ್ಲಿ ಏನೇನೋ ಬಂಡೆ ಕೆಡೋದು ಏನೇನೋ ಮಾಡ್ತಾಯಿದ್ದಾರೆ. ಇವ್ರಿಗೆ ಆಲ್ರೆಡಿ ಹೊಡೆದಿದ್ದಾರೆ. ಹೊಡೆದ್ರೂ ಈಗ ಕೇಳೋಕ್ಕೆ ಹೋದ್ರೆ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಆಗಾಗಲೇ SP ಅವರಿಗೆ 8 ದಿನದಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಆದರೂ SP ಅವರು ಇದನ್ನು ಕೇಸ್ ಮಾಡಿ ಅಂದರು. ಇಲ್ಲಿ ರೂರಲ್ ಸ್ಟೇಷನಲ್ಲಿ ಮಾಡ್ತಾಯಿಲ್ಲ. ಇವ್ರ ಮೇಲೆ ಹಲ್ಲೆ ಆಗಿದೆ, ಹೊಡಿತಾರೆ. ಇವ್ರ ಜಮೀನು ಅಕ್ರಮವಾಗಿ ಇವರು ಡಾಕ್ಯುಮೆಂಟ್ ಮಾಡ್ಕೊಂಡು ಆ ಜಮೀನಲ್ಲಿ ಇದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದಲ್ಲಿ ರೌಡಿ ಶೀಟರ್ ಬರ್ಬರ ಹತ್ಯೆ. ಜಿಲ್ಲಾ ನ್ಯಾಯಾಲಯದ ಮುಂಭಾಗದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ, ಮುಖ ಚಿತ್ರಗೊಳಿಸಿ ಹಂತಕರು ಪರಾರಿ. ಶಾಂತಿಗ್ರಾಮ ಪೊಲೀಸರಿಂದ ಭರ್ಜರಿ ಬೇಟೆ. 25 ಲಕ್ಷ ರೂಪಾಯಿ ಮೌಲ್ಯದ 42 ಕೆಜಿ ಗಾಂಜಾ ಜಪ್ತಿ, ಆರೋಪಿ ಬಂಧನ. ಹಾಸನ SP ಶುಭನ್ವಿತಾ ಮಾಹಿತಿ. ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ತಪ್ಪದ ಅಲೆದಾಟ. ಗ್ರಾಮೀಣ ಭಾಗದ ರೋಗಿಗಳ ಪರದಾಟ. ದೂರ ಸರಿದ ಜನೌಷಧಿ ಕೇಂದ್ರಕ್ಕೆ ಸಾರ್ವಜನಿಕರ ಆಕ್ರೋಶ. ಬಿರುಗಾಳಿ ಮಳೆಗೆ ಧರೆಗುರುಳಿದ ಬೃಹತ್ ಮರ. ತಪ್ಪಿದ ಭಾರೀ ಅನಾಹುತ. ಚನ್ನರಾಯಪಟ್ಟಣ ಆಸ್ಪತ್ರೆ ರಸ್ತೆಯಲ್ಲಿ ಘಟನೆ. ಪ್ರಭಾವಿಗಳಂತೆ ತಮ್ಮಂತೆ ನಕಲಿ ದಾಖಲೆ ಸೃಷ್ಟಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಭೂಮಿ ಮಾರಾಟ. ದಲಿತರ ಭೂಮಿ ಉಳಿಸಿಕೊಡಲು ಮನವಿ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ VVC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.